ನಮಸ್ತೆ ವೀಕ್ಷಕರೇ, ಲಾ ಪಾಯಿಂಟ್ಗೆ ಸ್ವಾಗತ. ಆಸ್ತಿ ದಾಖಲೆ ನಿಮ್ಮದಾಗಿದ್ದು ಕಬ್ಜ ಬೇರೆಯವ್ರದ್ದಾಗಿದ್ದರೆ ಏನು ಮಾಡಬೇಕು, ಅದರ ಸಂಪೂರ್ಣ ಮಾಹಿತಿ ತಿಳಿಸ್ಕೊಡ್ತಾ ಇದ್ದೀನಿ. ವಿಡಿಯೋನ ಸ್ಕಿಪ್ ಮಾಡದೆ ನೋಡಿ. ಇವತ್ತು ನಾವು ಪ್ರತಿಯೊಬ್ಬ ಆಸ್ತಿ ಮಾಲೀಕನು ತಿಳಿದುಕೊಳ್ಳಬೇಕಾದಂಥ ಒಂದು ಗಂಭೀರ ವಿಷಯದ ಬಗ್ಗೆ ಚರ್ಚೆಯನ್ನು ಮಾಡೋಣ. ಎಷ್ಟೋ ಬಾರಿ ಏನಾಗುತ್ತೆ ಅಂದರೆ, ನಿಮ್ಮ ಹತ್ತಿರ ಆಸ್ತಿಯ ಎಲ್ಲ ಅಸಲಿ ದಾಖಲೆಗಳಿರ್ತವೆ. ಪಹಣಿ ಅಂದರೆ RTC ಮತ್ತು ಖಾತೆ ನಿಮ್ಮ ಹೆಸರಲ್ಲೇ ಇರುತ್ತೆ. ಆದರೆ ಜಾಗದಲ್ಲಿ ಮಾತ್ರ ನೀವು ಇರೋದಿಲ್ಲ. ಯಾರೋ ಒಬ್ಬರು ಅತಿಕ್ರಮಣ ಮಾಡಿಕೊಂಡಿರ್ತಾರೆ ಅಥವಾ ಹಳೆಯ ಬಾಡಿಗೆದಾರರು ಜಾಗ ಖಾಲಿ ಮಾಡ್ತಾ ಇರೋದಿಲ್ಲ. ಇಂತಹ ಸಂದರ್ಭದಲ್ಲಿ ದಾಖಲೆ ನನ್ನ ಕೈಯಲ್ಲಿದೆ, ಜಾಗ ಅವರ ಕೈಯಲ್ಲಿದೆ ಎಂದು ಕೈಚೆಲ್ಲಿ ಕೂರಬೇಡಿ. ಇವತ್ತಿನ ವಿಡಿಯೋದಲ್ಲಿ ಅತಿಕ್ರಮಣದಾರರನ್ನ ಕಾನೂನುಬದ್ಧವಾಗಿ ಮತ್ತು ಅತಿ ವೇಗವಾಗಿ ಹೊರಹಾಕುವ ಮಾಸ್ಟರ್ ಪ್ಲಾನ್ ಬಗ್ಗೆ ನಾನು ಡಿಸ್ಕಸ್ ಮಾಡ್ತಾ ಇದ್ದೀನಿ. ವಿಡಿಯೋವನ್ನು ಕೊನೆವರೆಗೂ ನೋಡಿ. ಮೊದಲನೇದಾಗಿ ಸ್ವಾಧೀನ ಮತ್ತು ಮಾಲೀಕತ್ವದ ವ್ಯತ್ಯಾಸವನ್ನು ನೋಡಬೇಕು. ಅಂದರೆ ಇಲ್ಲಿ ಮಾಲೀಕತ್ವ ಅಂದರೆ ಪೇಪರ್ನಲ್ಲಿ ನೀವು ಮಾಲೀಕರು ಎಂದು ಸಾಬೀತುಪಡಿಸೋದು. ಸ್ವಾಧೀನ ಅಂದರೆ ಪೊಸಿಷನ್ ಅಂದರೆ ಪ್ರಸ್ತುತ ಆ ಜಾಗ ಯಾರು ಅನುಭವಿಸ್ತಾ ಇದ್ದಾರೆ, ಯಾರು ಅಲ್ಲಿ ವಾಸವಿದ್ದಾರೆ ಎಂಬುದನ್ನು ತೋರಿಸೋದು. ಬಹಳಷ್ಟು ಜನರು ದೊಡ್ಡ ತಪ್ಪು ಮಾಡ್ತಾರೆ. ಏನಪ್ಪ ಅಂದರೆ, ಆಸ್ತಿ ಕೈ ತಪ್ಪಿದ ತಕ್ಷಣ ಕೋರ್ಟ್ಗೆ ಹೋಗಿ ಸೂಟ್ ಫಾರ್ ಪೊಸಿಷನ್ ಅಂದರೆ ನನಗೆ ಸ್ವಾಧೀನ ಕೊಡಿಸಿ ಎಂದು ಕೇಸ್ ಹಾಕ್ತಾರೆ. ಆದರೆ ನೆನ್ಪಿಡಿ, ನೀವು ಸ್ವಾಧೀನ ಕೇಳಿದ ಕೂಡಲೇ ಸದ್ಯಕ್ಕೆ ಆಸ್ತಿ ನನ್ನ ಕೈಯಲ್ಲಿಲ್ಲ ಎಂದು ನೀವೇ ಕೋರ್ಟ್ ಮುಂದೆ ಒಪ್ಪಿಕೊಂಡಂತಾಗತ್ತೆ. ಇಂಥ ಕೇಸ್ ಮುಗಿಸಲು 5ರಿಂದ 10 ವರ್ಷ ಬೇಕಾಗಬಹುದು. ಅಲ್ಲಿಯವರೆಗೆ ಆ ಅತಿಕ್ರಮಣದಾರನೇ ಅಲ್ಲಿ ರಾಜನಾಂಗೆ ಇರ್ತಾನೆ. ಸೊ ಇಂಜೆಕ್ಷನ್ ಸೂಟ್ ವೇಗವಾದಂಥ ಬ್ರಹ್ಮಾಸ್ತ್ರವನ್ನು ನಾವಿಲ್ಲಿ ಹಾಕಬೇಕು. ಹಾಗಾದರೆ ವೇಗದ ದಾರಿ ಯಾವುದು? ನೀವು ಕೋರ್ಟ್ನಲ್ಲಿ ಪರ್ಮನೆಂಟ್ ಇಂಜಂಕ್ಷನ್ ಅಂದರೆ ಖಾಯಂ ತಡೆಯಾಜ್ಞೆ ಕೋರಿ ಕೇಸನ್ನು ಹಾಕಬೇಕು. ಇಲ್ಲಿ ನಿಮ್ಮ ವಾದ ಬಹಳ ಚತುರತೆಯಿಂದ ಇರಬೇಕು. ದಾಖಲೆಗಳ ಪ್ರಕಾರ ಆಸ್ತಿ ನನ್ನದು, ನಾನೇ ಈ ಆಸ್ತಿಯನ್ನು ನೋಡ್ಕೊಳ್ತಾ ಇದ್ದೇನೆ. ಆದರೆ ಈ ವ್ಯಕ್ತಿ ಅನಗತ್ಯವಾಗಿ ನನ್ನ ಆಸ್ತಿಗೆ ಬಂದು ಅತಿಕ್ರಮಣ ಮಾಡಲು ಯತ್ನಿಸ್ತಾ ಇದ್ದಾನೆ, ಅವನನ್ನು ತಡೆಯಿರಿ ಎಂದು ಹೀಗೆ ಹೇಳಿ ಮಧ್ಯಂತರ ತಡೆಯಾಜ್ಞೆ ಅಂದರೆ ಟೆಂಪ್ರರಿ ಇಂಜಂಕ್ಷನನ್ನು ಅರ್ಜಿಯಲ್ಲಿ ಸಲ್ಲಿಸಬೇಕು. ನಿಮ್ಮ ದಾಖಲೆಗಳು ಸರಿಯಾಗಿದ್ದರೆ ನ್ಯಾಯಾಲಯ ಆರಂಭಿಕ ಹಂತದಲ್ಲಿ ಆ ವ್ಯಕ್ತಿ ನಿಮ್ಮ ಆಸ್ತಿಗೆ ಬರದಂತೆ ತಡೆಯಾಜ್ಞೆಯನ್ನು ನೀಡುತ್ತೆ. ಇದು ನಿಮಗೆ ಸಿಗುವ ಮೊದಲ ದೊಡ್ಡ ಜಯ ಅಂತಲೇ ಹೇಳಬಹುದು. ಇನ್ನು ಅಡ್ವರ್ಸ್ ಪೊಸಿಷನ್. ಯಾಕೆ ನಾವು ಇಷ್ಟು ಬೇಗ ಕ್ರಮವನ್ನು ತೆಗೆದುಕೊಳ್ಬೇಕು ಅಂದರೆ, ಕಾನೂನಿನಲ್ಲಿ ಅಡ್ವರ್ಸ್ ಪೊಸಿಷನ್ ಎಂಬ ಅಪಾಯಕಾರಿ ನಿಯಮವಿದೆ. ಒಬ್ಬ ವ್ಯಕ್ತಿ ನಿಮ್ಮ ಜಾಗದಲ್ಲಿ 12 ವರ್ಷಕ್ಕಿಂತ ಹೆಚ್ಚು ಕಾಲ ಅಡೆತಡೆ ಇಲ್ಲದೆ ವಾಸವಿದ್ದರೆ ಅವನು ಆ ಜಾಗದ ಮೇಲೆ ಹಕ್ಕನ್ನು ಸಾಧಿಸಲು ಪ್ರಯತ್ನಿಸ್ತಾ ಇರಬಹುದು. ನೀವು ಇಂಜಂಕ್ಷನ್ ಸೂಟ್ ಹಾಕೋದ್ರಿಂದ ಕಾನೂನುಬದ್ಧವಾಗಿ ನೀವು ಆತನ ಹಕ್ಕನ್ನು ಸಕಾಲದಲ್ಲಿ ಪ್ರಶ್ನಿಸಿದಂತಾಗತ್ತೆ. ಇದು ನಿಮ್ಮ ಆಸ್ತಿಯನ್ನು ಕಬಳಿಸದಂತೆ ತಡೆಯಲು ಇರುವ ಅತ್ಯಂತ ಸುರಕ್ಷಿತ ದಾರಿ. ಇನ್ನು ಕೋರ್ಟ್ ಆರ್ಡರ್ ಮತ್ತು ಪೊಲೀಸರ ಸಹಾಯ. ಒಮ್ಮೆ ನಿಮ್ಮ ಕೈಗೆ ಕೋರ್ಟ್ನ ತಡೆಯಾಜ್ಞೆ ಅಂದರೆ ಇಂಜಂಕ್ಷನ್ ಆರ್ಡರ್ ಸಿಕ್ಕರೆ ನಂತರದ ಹಂತ ನೀವೇನು ಮಾಡಬೇಕು? ಆ ಆರ್ಡರ್ ಪ್ರತಿಯನ್ನು ಅಂದರೆ ಜೆರಾಕ್ಸ್ ಕಾಪಿಯನ್ನು ತೆಗೆದುಕೊಂಡು ಸ್ಥಳೀಯ ಪೊಲೀಸ್ ಸ್ಟೇಷನ್ಗೆ ಹೋಗಬೇಕು. ಪೊಲೀಸರಿಗೆ ನನ್ನ ಬಳಿ ಕೋರ್ಟ್ ಆರ್ಡರ್ ಇದೆ, ನನ್ನ ಆಸ್ತಿಗೆ ರಕ್ಷಣೆ ನೀಡಿ ಎಂದು ಮನವಿ ಮಾಡಬೇಕು. ಪೊಲೀಸರ ಸಮ್ಮುಖದಲ್ಲಿ ಅಥವಾ ಪೊಲೀಸ್ ರಕ್ಷಣೆಯೊಂದಿಗೆ ನೀವು ನಿಮ್ಮ ಜಾಗಕ್ಕೆ ಹೋಗಿ ಅಲ್ಲಿ ನಿಮ್ಮ ಅಧಿಕಾರವನ್ನು ಸ್ಥಾಪಿಸಬಹುದು. ಒಮ್ಮೆ ನೀವು ಭೌತಿಕವಾಗಿ ಜಾಗವನ್ನು ನಿಮ್ಮ ನಿಯಂತ್ರಣಕ್ಕೆ ತೆಗೆದುಕೊಂಡು ಬಂದರೆ ಮುಂದೆ ಕೋರ್ಟ್ನಲ್ಲಿ ಕೇಸ್ ಎಷ್ಟೇ ವರ್ಷ ನಡೆದ್ರೂ ಪರವಾಗಿಲ್ಲ, ಆಸ್ತಿ ನಿಮ್ಮ ಅನುಭವದಲ್ಲೇ ಇರುತ್ತೆ, ಅಂದರೆ ನಿಮ್ಮದಾಗೇ ಇರುತ್ತೆ. ಹೆಚ್ಚುವರಿ ಕಾನೂನು ಸಲಹೆಯನ್ನು ನೀಡೋದಾದರೆ ಇಲ್ಲಿ ಇನ್ನೂ ಕೆಲವು ವಿಷಯಗಳನ್ನು ನೀವು ಗಮನಿಸಬೇಕು. ಕ್ರಿಮಿನಲ್ ಟ್ರೆಸ್ಪಾಸ್. ನಿಮ್ಮ ಅನುಮತಿ ಇಲ್ಲದೆ ಯಾರಾದರೂ ಆಸ್ತಿಗೆ ನುಗ್ಗಿದ್ರೆ ನೀವು IPC ಸೆಕ್ಷನ್ 441 ಅಡಿಯಲ್ಲಿ ದೂರನ್ನು ನೀಡಬಹುದು. ಬಾಡಿಗೆದಾರರ ಸಮಸ್ಯೆ ಅಂದರೆ, ಒಂದು ವೇಳೆ ಬಾಡಿಗೆದಾರರು ಮನೆ ಖಾಲಿ ಮಾಡುತ್ತಿಲ್ಲವಾದರೆ ರೆಂಟ್ ಕಂಟ್ರೋಲ್ ಆ್ಯಕ್ಟ್ ಅಡಿಯಲ್ಲಿ ಕ್ರಮವನ್ನು ತೆಗೆದುಕೊಳ್ಳಬೇಕಾಗತ್ತೆ. ಜಮೀನಿನ ಸರ್ವೆ. ಸಾಧ್ಯವಾದರೆ ಸರ್ಕಾರಿ ಸರ್ವೇಯರ್ ಮೂಲಕ ಜಮೀನಿನ ಹದ್ದುಬಸ್ತು ಮಾಡಿಕೊಳ್ಬೇಕು. ಇದು ನಿಮ್ಮ ಸ್ವಾಧೀನವನ್ನು ಸಾಬೀತುಪಡಿಸಲು ದೊಡ್ಡ ಒಂದು ದಾಖಲೆ ಆಗುತ್ತೆ. ನೆನಪಿಡಿ, ಕಾನೂನು ಎನ್ನುವುದು ಬಲಶಾಲಿಗಳ ಪರವಾಗಿಲ್ಲ, ಜಾಗರೂಕರಾಗಿರುವವರ ಪರವಾಗಿರುತ್ತೆ ಅನ್ನೋದನ್ನು ನೆನಪಿಟ್ಕೊಳ್ಳಿ. ಇನ್ನು ಬೇಕಾಗುವ ದಾಖಲೆಗಳನ್ನು ಚೆಕ್ ಲಿಸ್ಟ್ ಮಾಡ್ಕೊಳ್ಳಿ. ಒಂದ್ಸರಿ ಕೋರ್ಟ್ಗೆ ಹೋಗುವ ಮೊದಲು ಈ ದಾಖಲೆಗಳು ನಿಮ್ಮ ಹತ್ರ ಇರಬೇಕು. ಪಹಣಿ ಅಂದರೆ RTC, ಇದು ಕನಿಷ್ಠ 5ರಿಂದ 10 ವರ್ಷದ ದಾಖಲೆ ಇರಲಿ.
ಹಾಗೆ ಖಾತೆ ಮತ್ತು ತೆರಿಗೆ ರಸೀತಿ, ನೀವು ಟ್ಯಾಕ್ಸ್ ಕಟ್ತಾ ಇರೋದ್ರ ಬಗ್ಗೆ ನಿಮ್ಮ ಸ್ವಾಧೀನದ ಪ್ರಮುಖ ಡಾಕ್ಯುಮೆಂಟ್ ಅದಾಗಿರುತ್ತೆ. ಹಾಗೆ ಸೇಲ್ ಡೀಡ್, ಆಸ್ತಿಯ ಖರೀದಿ ಪತ್ರ, ಹಾಗೂ ಫೋಟೋ ಹಾಗೂ ವಿಡಿಯೋ, ಅತಿಕ್ರಮಣದಾರರು ಹೇಗೆ ತೊಂದರೆ ಕೊಡ್ತಾ ಇದ್ದಾರೆ ಎಂಬುದರ ಬಗ್ಗೆ ಡಾಕ್ಯುಮೆಂಟ್ಸ್ ಎವಿಡೆನ್ಸ್ ಇದ್ದರೆ ಸಾಕು. ವಕೀಲರ ಸಲಹೆ, ಒಬ್ಬ ನುರಿತ ಸಿವಿಲ್ ವಕೀಲರ ಮಾರ್ಗದರ್ಶನವನ್ನು ಪಡೆಯೋದು ಬಹಳವಾಗಿ ಮುಖ್ಯವಾಗಿರುತ್ತೆ. ಸ್ನೇಹಿತರೆ, ಆಸ್ತಿ ಅನ್ನೋದು ಕೇವಲ ಕಲ್ಲು ಮಣ್ಣಲ್ಲ, ಅದು ನಿಮ್ಮ ಕನಸು ಮತ್ತು ಪರಿಶ್ರಮ. ಅದನ್ನು ಉಳಿಸಿಕೊಳ್ಳಲು ಸರಿಯಾದ ಸಮಯದಲ್ಲಿ ಸರಿಯಾದ ನಿರ್ಧಾರವನ್ನು ತೆಗೆದುಕೊಳ್ಳಿ. ಈ ಮಾಹಿತಿ ನಿಮಗೆ ಧೈರ್ಯ ಮತ್ತು ದಾರಿ ಎರಡನ್ನ ನೀಡಿದೆ ಅಂತ ನಾನು ಭಾವಿಸ್ತಾ ಇದ್ದೀನಿ. ಈ ವಿಡಿಯೋ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ಕಾನೂನಿನ ಇಂತಹ ಇನ್ನಷ್ಟು ಲಾ ಬಗ್ಗೆ ಮಾಹಿತಿಗಳು ಬೇಕಾದರೆ ನಮ್ಮ ಲಾ ಪಾಯಿಂಟನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಜೈ ಹಿಂದ್, ಜೈ ಕರ್ನಾಟಕ.